ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಆಡಳಿತಾರೂಢ ಪಕ್ಷದ ತಪ್ಪುಗಳನ್ನು, ಆಡಳಿತ ದೋಷಗಳನ್ನು ವಿರೋಧಿಸೋದು, ಮಾಧ್ಯಮದ ಮೂಲಕ ಅದರ ದೋಷಗಳನ್ನು ಜನಕ್ಕೆ ತಿಳಿಸುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕಾದ್ದು. ಅದು ಅದರ ಧರ್ಮ ಕರ್ಮ. ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಇಂಥ ಟೀಕೆಗಳನ್ನು ಆಡಳಿತಾರೂಢ ಪಕ್ಷಗಳು ಸಹಿಸಲೇಬೇಕು, ಅದು ಮಾತು ಬೇರೆ. ಮತ್ತು ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷಕ್ಕೆ ವಿರೋಧ ಪಕ್ಷ ಆದರೂ ಸಹಿತ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲ, ವಾಸ್ತವದಲ್ಲ ಟೀಕೆ ಟಿಪ್ಪಣಿ ಮಾಡೋದು ಯೋಗ್ಯ. ಯಾಕಪ್ಪ ಅಂದ್ರೆ ಅದು ಅವ್ರ ಕೆಲಸ ಅಂತ ಈಗಾಗಲೇ ಹೇಳಿದಂಗೆ. ಕೇವಲ ಎಕ್ಸಾಗ್ರೇಷನ್ನಾಗಿ ಟೀಕೆ ಮಾಡೋದು, ಮತ್ತೇನೋ ಮಾಡೋದು, ಅಪಮಾನ ಆಗುವಂಗೆ ಮಾಡೋದು, ಇದು ಭಾಳ ಮಹತ್ವದ. ಯಾಕಂದರೆ ಆಡಳಿತಾರೂಢಕ್ಕೆ ಅಪಮಾನ ಆಗುವಂಗೆ ಮಾಡೋದು ಅದು ಸಹಿತ ಅದು ತಪ್ಪನ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಮರ್ಶೆ ಮಾಡೋದು ಬೇರೆ, ಟೀಕೆ ಮಾಡೋದು ಬೇರೆ, ಬೈಯೋದು ಬೇರೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಹೆಚ್ಚು ಕಡಿಮೆ ಇವತ್ತು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಎಲ್ಲರೂ ಕಮಿಷನ್ ವ್ಯವಹಾರ ಮಾಡೇ ಮಾಡ್ತಾರೆ. ಇದರಲ್ಲಿ ಏನು ನಿರ್ಬಿಡಿಯಾಗಿದೆ ಹೇಳ್ಬೋದು ನಾವು. ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಎರಡೂ ಕಡೆ ಲೂಟಿ ಹೊಡೆಯವ್ರನ್ನ ಇದ್ದಾರೆ. ಇದರಲ್ಲಿ ಸಂಶಯ ಬೇಡ. ಆ ಲೂಟಿ ಒಳಗೆ ಎಷ್ಟು ಬಿಟ್ಟು ಕೊಟ್ಟಿದ್ದಾರೆ